ಕಾರ್ನಲ್ಲಿ ಹೋಗ್ಬೇಕಾದ್ರೆ ಮತ್ತು ಇಳಿದು ಹೋಗ್ಬೇಕಾದ್ರೆ ಮತ್ತು ಸಂಸದ ಹೆಬ್ಬಾಗಿಲಿನಲ್ಲಿ 3 ಕಡೆ ನಮ್ಮನ್ನೇ ಸಂಸತ್ ಸದಸ್ಯರನ್ನ, ರಾಜ್ಯಸಭಾ ಸದಸ್ಯರನ್ನ, ಮಂತ್ರಿಗಳನ್ನ, ಪ್ರಧಾನಮಂತ್ರಿಗಳನ್ನೇ ಚೆಕ್ ಮಾಡಿ ಕಳಿಸುವಂಥ ಸಂದರ್ಭದಲ್ಲಿ ಇವರು ಆರ್ಡಿನರಿ ಕಾರ್ಯಕರ್ತರುಗಳು ಅಥವಾ ಪ್ರಜೆಗಳು ಇವ್ರು ಹೇಗೆ ಅಷ್ಟೊಂದು ಸೆಕ್ಯೂರಿಟಿಗಳಿದ್ರೂ, ಅಷ್ಟೊಂದು ತಪಾಸಣೆ ಇದ್ರೂ ಹೇಗೆ ಒಳಗೋದ್ರು, ಹೇಗೆ ಆ ವಸ್ತುಗಳನ್ನು ತಗೊಂಡೋದ್ರು ಅನ್ನೋದೆಲ್ಲ ಇವತ್ತು ಉದ್ಭವ ಆಗ್ತಾ ಇದೆ. ನಮಗೆ ತಿಳಿದಂಗೆ ಇವರು ಹಿಂದಿನ ದಿನ ರಾತ್ರಿನೇ ಅದಕ್ಕೆ ಸಂಬಂಧಪಟ್ಟಂಥ ಈ ದೇಶದ್ರೋಹಿ ಕೃತ್ಯಗಳನ್ನು ತಗೊಂಡೋಗಲ್ಲಿ ಅಡಚಿಟ್ಟಿದ್ರು ಅಂತ ಕಾಣುತ್ತೆ. ಒಬ್ಬ ವ್ಯಕ್ತಿ ಅಲ್ಲೇ ಅದನ್ನು ಇಟ್ಕೊಂಡಿದ್ದ ಅಂತ ಕಾಣುತ್ತೆ. ಇವರು ಅಲ್ಲಿ ಹೋಗಿದ್ದಾರೆ. ಉಳಿದವರೆಲ್ಲ ಇವರೆಲ್ಲ ಶರ್ಮಾ ಅವರು, ನಿರಂಜನ್ ಅವರು, ನೀಲಿ ಮಣಿ ಇವರೆಲ್ಲ ಏನು ಹೋಗಿದ್ದಾರೆ. ಇದ್ರ ಜೊತೆಗೆ ಅಲ್ಲಿ ತೊಗೊಂಡೋಗಿರೋದು 4 ಜನ. ಒಳಗೆ ಎಷ್ಟು ಜನ ಅರೆಸ್ಟ್ ಮಾಡಿದ್ದಾರೆ? ಈಗಾಗಲೇ 6 ಜನ ಅರೆಸ್ಟ್ ಮಾಡಿದ್ದಾರೆ, ಇನ್ನೂ ಇದ್ದಾರೆ ಅಂತ ಹೇಳ್ತಾರೆ. ಹಾಗಾಗಿ ಒಂದು ತಂಡವನ್ನೇ ರಚನೆ ಆಗಿದೆ. ಇದನ್ನ ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ ಒರೆಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ರು ಪ್ರತಾಪ್ ಸಿಂಹ ಅವರು. ಕಾಂಗ್ರೆಸ್ ಪಕ್ಷದಲ್ಲಿ ಮಾಡಿದ್ರು ಅಂತೇಳಿ ಜೈ ಭೀಮ್ ಅಂತ ಕೂಗಿಸಿದ್ರು. ಅವಶ್ಯಕತೆ ಇಲ್ಲ. ಭಾರತ್ ಮಾತಾ ಕಿ ಜೈ, ಜೈ ಭೀಮ್ ಅಂತ ಕೂಗ್ಕೊಂಡು ಗ್ಯಾಲರಿಯಿಂದ ಧುಮುಕಿದ್ರು. 5 ಜನ ಸಂಸದರು ಇರುವ ಇದಕ್ಕೆ ಜೈ ಭೀಮ್, ಭಾರತ್ ಮಾತಾ ಕಿ ಅಂತೇಳಿ ಧುಮುಕಿದ್ರು. ಗಾಬರಿ ಆದರು ಅವರೆಲ್ಲ. ಪ್ರಾಣ ಭಯ ಏಕಾಏಕಿ ಬಿದ್ದಾಗ ಹೊಗೆ ಎಲ್ಲ ತುಂಬ್ಕೋತು. ಆಗ ತಕ್ಷಣ ಎದುರ್ಕೊಂಡು ಎಲ್ಲ ಸುಮಾರು ಜನ ಆಚೆ ಹೋದರು. ಕೆಲವು ಸಂಸದರು ಧೈರ್ಯದಿಂದ ಅವ್ರನ್ನ ಹಿಡಿದು ಅಲ್ಲೇ ಅವ್ರನ್ನ ಭದ್ರತೆ ಕೊಟ್ಟಾದ ಮೇಲೆ ಅವ್ರನ್ನ ಅರೆಸ್ಟ್ ಮಾಡಿ ನಿನ್ನೆ ಕಲಾಪನ ಮುಂದೂಡಿದ್ರು. ಮತ್ತೆ ಇವತ್ತು ಕಲಾಪ ಸ್ಟಾರ್ಟ್ ಆಗಿದೆ. ಆದರೆ ಅವ್ರನ್ನ ಅರೆಸ್ಟ್ ಮಾಡೋದು ಜೊತೆಗೆ ಸಣ್ಣ ವಿಚಾರಕ್ಕೆ ರಾಹುಲ್ ಗಾಂಧಿ ಅವ್ರನ್ನ ತಾವು ಸಸ್ಪೆಂಡ್ ಮಾಡಿದ್ರಿ, ಅಮಾನತುಗೊಳಿಸಿದ್ರಿ. ಇವತ್ತು ಇಂಥ ದೇಶದ್ರೋಹಿಗಳು, ದೇಶದ್ರೋಹಿ ಕೃತ್ಯ, ನಕ್ಸಲೈಟರ್ ಮಾಡುವಂಥ ಕೃತ್ಯ ಇಡೀ ಪ್ರಪಂಚದಲ್ಲಿ ಭಾರತವನ್ನು ಎತ್ತರಕ್ಕೆ ತಗೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದಂಥ ತಾವು ತಮ್ಮ ಆಪ್ತನಿಂದಲೇ ಇಂಥ ಕೃತ್ಯ ಆಗಿದೆಯಲ್ಲ, ಇನ್ನೂ ಯಾಕೆ ಪ್ರತಾಪ್ ಸಿಂಹನ ನೀವು ಬಂಧಿಸಿಲ್ಲ? ಇನ್ನೂ ಯಾಕೆ ಸಂಸತ್ ಸದಸ್ಯರಿಂದ ಅವ್ರನ್ನ ವಜಾ ಮಾಡಿಲ್ಲ? ದಯವಿಟ್ಟು ಮೋದಿ ಸಾಹೇಬ್ರೆ, ನಿಮ್ಮ ಪರಮಾಪ್ತ ಶಿಷ್ಯನಿಂದ ಇಡೀ ಪ್ರಪಂಚದಲ್ಲಿ ನಮ್ಮ ದೇಶ ತಲೆ ತಗ್ಗಿಸುವಂಥ ಕೆಲಸವನ್ನು ತಮ್ಮ ಶಿಷ್ಯನಿಂದ ಆಗಿದೆ. ಹಾಗಾಗಿ ತಾವು ತಕ್ಷಣ ಪ್ರತಾಪ್ ಸಿಂಹ ಅವ್ರನ್ನ ವಜಾಗೊಳಿಸಿ, ಅವ್ರನ್ನ ಬಂಧಿಸಿ, ತನಿಖೆಗೆ ಒಳಪಡಿಸಿ, CBI ತನಿಖೆಗೆ ಒಳಪಡಿಸಿ. ಹಂತವಾಗಿ ಎಲ್ಲ ವಿಚಾರ ಗೊತ್ತಾಗುತ್ತೆ. ಇದರಲ್ಲಿ ಕೇವಲ ನಮ್ಮ ಸಂಸತ್ ಸದಸ್ಯರ ಜೀವ ರಕ್ಷಣೆ ಅಲ್ಲ, ಇಡೀ ದೇಶದಲ್ಲಿರುವಂಥ ಎಲ್ಲ ರಾಜ್ಯಗಳ ಸಂಸತ್ ಸದಸ್ಯರ ರಕ್ಷಣೆ ಆಗಬೇಕಾಗಿದೆ. ಸಂಸತ್ ಸದಸ್ಯರ ರಕ್ಷಣೆನೇ ಸದನಕ್ಕೆ ಹೋದಾಗ ನೀವು ಮಾಡೋಕ್ಕಾಗಲಿಲ್ಲ ಅಂದರೆ, ನಿಮ್ಮ ಭದ್ರತೆ ವೈಫಲ್ಯ ಆದರೆ, ಇನ್ನು ಸಾಮಾನ್ಯ ಪ್ರಜೆಗಳನ್ನು ಯಾವ ರೀತಿ ಮಾಡ್ತೀರಾ ನೀವು? ಇಡೀ ದೇಶದಲ್ಲಿ ದಿಗ್ಭ್ರಮೆಯಾಗಿದೆ. ರಾಜಕಾರಣ ಅಲ್ಲ, ಇದು ಜೀವದ ಪ್ರಶ್ನೆ. ಇಡೀ ಪ್ರಪಂಚ ಭಾರತ ಕಡೆ ಏನು ಈ ರೀತಿ ಇದೆಯಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಯುದ್ಧಗಳ ನಡೆಯೋ ಸ್ಥಳದಲ್ಲಿ ನಮಗೆ ಸಪೋರ್ಟ್ ಮಾಡುವಂಥ ದೇಶಗಳು ಭಾರತನೇ ಭದ್ರತೆಯಲ್ಲಿ ವಿಫಲ ಆಗಿದೆ. ಇವ್ರು ಹೇಗೆ ನಾವು ಸಪೋರ್ಟ್ ಮಾಡುವಂಥ ಯೋಚನೆ ಮಾಡೋ ಸ್ಥಿತಿ ತಲುಪುತ್ತೆ. ಹಾಗಾಗಿ ದಯವಿಟ್ಟು ಮೋದಿ ಸಾಹೇಬ್ರೆ, ಅಮಿತ್ ಶಾ ಸಾಹೇಬ್ರೆ, ತಮ್ಮ ಪರಮ ಶಿಷ್ಯ ಪ್ರತಾಪ್ ಸಿಂಹ ಅವರನ್ನು ಇಮಿಡಿಯೇಟ್ ಆಗಿ ವಜಾ ಮಾಡಿ, ಅವರನ್ನು ಬಂಧಿಸಿ, ತನಿಖೆಗೆ ಒಳಪಟ್ಟು ದೇಶದ ಕಾನೂನನ್ನು, ದೇಶದ ಜನರ, ಸಂಸತ್ ಸದಸ್ಯರ, ಸಾರ್ವಜನಿಕರ ರಕ್ಷಣೆಯನ್ನು ಮಾಡಿ ಅಂತೇಳಿ ಇವತ್ತು ಆಗ್ರಹ ಮಾಡ್ತಾ ಇದ್ದೀವಿ. ಇವತ್ತು ಏನು ಸಂಸದರ ಕಚೇರಿಯಿಂದನೇ, ಮೈಸೂರಿನಿಂದನೂ ಫೋನ್ ಹೋಗಿದೆ ಅವರಿಗೆ ಅಂಥೇಳಿ ಮಾಹಿತಿ ಇದೆ. ಮೈಸೂರಿನ ಮನೋರಂಜನ್ ನಿಮಗೆ ಗೊತ್ತಿರೋಂಥ ವ್ಯಕ್ತಿ, ಮೈಸೂರಿನ ಮನೋರಂಜನ್ ಫ್ಯಾಮಿಲಿ ನಿಮಗೆ ಗೊತ್ತಿರೋಂಥ ವ್ಯಕ್ತಿ, ಒಬ್ಬ ವಿದ್ಯಾವಂತ ಜೊತೆಗೆ ಒಬ್ಬ ಆಟೋ ಚಾಲಕನಂಥವ್ರನ್ನು ಯಾಕೆ ಸ್ನೇಹ ಮಾಡ್ತೀರಿ? ಮಹಾರಾಷ್ಟ್ರದ ಆಟೋ ಚಾಲಕನಿಗೂ ಶರ್ಮನಿಗೂ ಮೈಸೂರಿನ ಮನೋರಂಜನೆ ಸಂಬಂಧ ಏನು? ಈ ಸಂಬಂಧಗಳನ್ನೆಲ್ಲ ಕಲ್ಪಿಸ್ಕೊಟ್ಟಂಥವ್ರೆ ನೀವು. ಇಡೀ ದೇಶದ ಪ್ರಜೆಗಳು ನಿಮ್ಮ ಹತ್ರ ಡೆಲ್ಲಿಲಿ ಸದನ ಇದ್ದಾಗ ಬರ್ತಾರೆ, ಅವ್ರನ್ನೆಲ್ಲ ಪರಿಚಯ ಮಾಡಿಕೊಟ್ಟಂಥವ್ರೆ ಮನೋರಂಜನೆಗೆ ನೀವು. ಹಾಗಾಗಿ ತಾವು ಇದರ ನೈತಿಕ ಹೊಣೆಯನ್ನು ಹೊತ್ತು ಗೌರವಿತವಾಗಿ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಬಂದು ನೀವು ಎಲ್ಲಕ್ಕೂ ಪತ್ರಿಕೆ ಮುಂದೆ, ದೃಶ್ಯದ ಮುಂದೆ, ಪ್ರಿಂಟಿ ಮುಂದೆ ಬರ್ತಾ ಇದ್ರಿ, ಟ್ವಿಟ್ಟರು, ಫೇಸ್ಬುಕ್ಕಲ್ಲಿ ಬರ್ತಾ ಇದ್ರಿ. ಇವತ್ತು ನಿನ್ನೆಯಿಂದ ಪತ್ತೆನೇ ಇಲ್ಲ. ದಯವಿಟ್ಟು ಬಂದು ನಿಜವನ್ನು ಹೇಳಿ ಗೌರವಿತವಾಗಿ ತಾವು ರಾಜೀನಾಮೆ ಕೊಟ್ಟು ತನಿಖೆಗೆ ಸಹಕಾರ ಮಾಡಿ. ಇಲ್ಲ ಅಂದರೆ
ಪಕ್ಷದ ವತಿಯಿಂದ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಸಾಹೇಬರು, ಮಲ್ಲಿಕಾರ್ಜುನ ಖರ್ಗೆ ಅವರು, ಉಳಿದಂಥವರ ಸಲಹೆಯಂತೆ ಪಕ್ಷ ಅನೇಕ ತೀರ್ಮಾನಗಳನ್ನು, ಸೂಚನೆಗಳನ್ನು ಕೊಟ್ಟ ಮೇಲೆ ನಾವೆಲ್ಲ ಉಗ್ರವಾದ ಹೋರಾಟವನ್ನು ನಾವು ಮಾಡ್ತೀವಿ ಎಂದು ಈ ಸಂದರ್ಭದಲ್ಲಿ ಹೇಳ್ತಕ್ಕೆ ಇಷ್ಟಪಡ್ತಾರೆ.